ಮಮತಾ ಬ್ಯಾನರ್ಜಿ ಹತ್ಯೆಗೆ ಯತ್ನ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ವೆಸ್ಟ್ ಬೆಂಗಾಲ್ ಪೊಲಿಟಿಕ್ಸ್ನಲ್ಲಿ ಒಂದು ಬಿಗ್ ಅಂಡ್ ಶಾಕಿಂಗ್ ಇನ್ಸಿಡೆಂಟ್ ನಡೆದಿದೆ. ತೃಣಮೂಲ ಕಾಂಗ್ರೆಸ್ ಸುಪ್ರೀಮೋ ಹಾಗೂ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕಾನ್ವಾಯ್ ಮೇಲೆ ಬಹುದೊಡ್ಡ ಭೀಕರ ಅಟ್ಯಾಕ್ ನಡೆದಿದೆ. ಕಾರಿನ ಮೇಲೆ ಕೆಸರು ಏರಿಸಲಾಗಿದೆ. ಚಪ್ಪಲಿಗಳು, ನೀರಿನ ಬಾಟಲ್ಲು ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ತೂರಿ ದಾಳಿ ಮಾಡಲಾಗಿದೆ. ಕಾರಿನ ಸುತ್ತಮುತ್ತ ನೂರಾರು ಜನ ಮುತ್ತಿಗೆ ಹಾಕಿ ಚೋರ್ಕು ಬಗಾವೋ ಅಂತ ದೊಡ್ಡ ದನಿಯಲ್ಲಿ ಸ್ಲೋಗನ್ಸ್ ಕೂಗಿದ್ದಾರೆ. ಇದು ಕೇವಲ ರಸ್ತೆ ಗಲಾಟೆನಾ ಅಥವಾ ಇದರ ಹಿಂದೆ ದೊಡ್ಡ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಏನಾದರೂ ಇದೆಯಾ? ಈ ಘಟನೆ ನಡೆದಿದ್ದು ಎಲ್ಲಿ? ಯಾಕೆ ಮಮತಾ ಬ್ಯಾನರ್ಜಿ ಅಲ್ಲಿಗೆ ಹೋಗಿದ್ರು? TMC ಮತ್ತು BJP ನಡುವೆ ಶುರುವಾಗಿರೋ ಈ ಹೊಸ ವಾರ್ ಯಾವುದು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಕಂಪ್ಲೀಟ್ ಮ್ಯಾಟ್ರನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೇ ತನಕ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಘಟನೆ ಎಲ್ಲಿ ಮತ್ತು ಹೇಗಾಯಿತು ಅಂತ ನೋಡ್ಬಿಡೋಣ. ಪಶ್ಚಿಮ ಬಂಗಾಳದ ಉತ್ತರ 24 ಪರಗನ ಜಿಲ್ಲೆಯ ಹಲಿಸಹಾರ್ ಅನ್ನೋ ಜಾಗದಲ್ಲಿ ಭಾನುವಾರ ಈ ಘಟನೆ ನಡೀತು. ಮಮತಾ ಬ್ಯಾನರ್ಜಿ ಅವರು ತಮ್ಮ ಸೆಕ್ಯೂರಿಟಿ ಕಾನ್ವಾಯ್ ಜೊತೆ ಹಲಿಸಹಾರ್ಗೆ ಹೋಗ್ತಾ ಇರ್ತಾರೆ. ಆಗ ದಿಢೀರಂತ ನೂರಾರು ಜನ ಪ್ರೊಟೆಸ್ಟರ್ಸ್ ರಸ್ತೆಗೆ ಬಂದು ಕಾರನ್ನು ಬ್ಲಾಕ್ ಮಾಡಿಬಿಡ್ತಾರೆ. ಬರೀ ರಸ್ತೆ ತಡಿಸೋದಷ್ಟೇ ಮಾತ್ರ ಅಲ್ಲ, ಆಕ್ರೋಶಗೊಂಡಿದ್ದ ಆ ಗೂಂಡಾಗಳು ಮಮತಾ ಬ್ಯಾನರ್ಜಿಯವರ ಕಾರಿನ ಮೇಲೆ ಮಣ್ಣು ಕೆಸರು ಬಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟಕ್ಕೆ ಮುಗಿಲಿಲ್ಲ, ವಾಟರ್ ಬಾಟ್ಲಿಗಳು, ಶೂಗಳು, ಚಪ್ಪಲಿಗಳು ಮತ್ತು ದೊಡ್ಡ ದೊಡ್ಡ ಕಲ್ಲುಗಳನ್ನು ಕಾರ್ನತ್ತ ತೂರಿ ಎಸಿತಾರೆ. ಪ್ರೊಟೆಸ್ಟರ್ಸ್ ಮಮತಾ ಬ್ಯಾನರ್ಜಿ ವಿರುದ್ಧ ಕೆಂಡಾಮಂಡಲವಾಗಿ ಅವ್ರನ್ನ ಕಳ್ಳಿ ಮತ್ತು ಡಕಾಯಿತರ ರಾಣಿ ಅಂತ ಕೂಗ್ತಾ ಮುತ್ತಿಗೆ ಹಾಕ್ತಾರೆ. ಏಕಾಏಕಿ ಸಿಚುವೇಶನ್ನು ಕಂಟ್ರೋಲ್ ತಪ್ಪಿ ಹೋಗ್ಬಿಡುತ್ತೆ. ತಕ್ಷಣ ಅಲರ್ಟ್ ಆದ ಪೊಲೀಸರು ಮಧ್ಯಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನು ಹಿಂದಕ್ಕೆ ತಳ್ಳಿ ಮಮತಾ ಬ್ಯಾನರ್ಜಿಯವರ ಕಾರು ಸುರಕ್ಷಿತವಾಗಿ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ. ಸದ್ಯಕ್ಕೆ ಆ ಏರಿಯಾದಲ್ಲಿ ಸಿಚುವೇಶನ್ ತುಂಬ ಟೆನ್ಸ್ ಆಗಿದೆ. ಭಾರಿ ಪೊಲೀಸ್ ಸೆಕ್ಯೂರಿಟಿಯನ್ನು ಡಿಪ್ಲಾಯ್ ಮಾಡಲಾಗಿದೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಮಮತಾ ಬ್ಯಾನರ್ಜಿ ಅಷ್ಟೊಂದು ಭದ್ರತೆಯಲ್ಲಿ ಅಲ್ಲಿಗೆ ಯಾಕೆ ಹೋಗಿದ್ರು? ಅಲ್ಲಿ ಪ್ರತಿಭಟನೆ ಯಾಕಾಯಿತು? ಇದು ಮೇನ್ ಬ್ಯಾಕ್ಗ್ರೌಂಡ್ ಸ್ಟೋರಿ. ಇತ್ತೀಚೆಗೆ ಕಾಂಚನಪ್ರಾರ ಮುನ್ಸಿಪಾಲಿಟಿಯ ಮಾಜಿ ಕೌನ್ಸಿಲರ್ ಜೆನ್ನಿ ಶರ್ಮಾ ಅವರ ಪತಿ ಹಾಗೂ TMC ಕಾರ್ಯಕರ್ತನಾಗಿದ್ದ ಬಿರ್ಜು ಕೇವೋಟ್ ಅನ್ನೋರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಎಕ್ಸ್ಟಾರ್ಷನ್ನು ಅಂದರೆ ಸುಲಿಗೆ ಮತ್ತು ಕರಪ್ಷನ್ ಕೇಸ್ಗಳ ಅಡಿಯಲ್ಲಿ ಅವರನ್ನ ಲಾಕ್ಅಪ್ನಲ್ಲಿ ಇಡಲಾಗಿತ್ತು. ಆದರೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಬಿರ್ಜು ಕೇವೋಟ್ ಅವರ ಹೆಲ್ತ್ ಸಡನ್ ಆಗಿ ಅಪ್ಸೆಟ್ ಆಗಿ ಆಸ್ಪತ್ರೆಯಲ್ಲಿ ಅವರು ತೀರೋಗ್ತಾರೆ. ಬಿರ್ಜು ಅವರ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಸಪೋರ್ಟರ್ಸ್ ಏನು ಆರೋಪ ಮಾಡ್ತಾ ಇದ್ದಾರೆ ಅಂತಂದರೆ, ಪೊಲೀಸರೇ ಕಸ್ಟಡಿಯಲ್ಲಿ ಟಾರ್ಚರ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಪೊಲೀಸರ ಪ್ರಕಾರ ಬಿರ್ಜು ಕೇವೋಟ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿದೆ. ಪೊಲೀಸ್ ಕಸ್ಟಡಿಯಲ್ಲಿ ತೀರೋದ ತಮ್ಮದೇ ಪಕ್ಷದ ಕಾರ್ಯಕರ್ತನ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಅವರ ಮನೆಗೆ ಭೇಟಿ ಕೊಡೋದಕ್ಕೆ ಮಮತಾ ಬ್ಯಾನರ್ಜಿ ಹೊರಟಿದ್ರು. ಆದರೆ ಸ್ಥಳೀಯ ಜನ ಮತ್ತು ಪ್ರತಿಭಟನಾಕಾರರು ಪೊಲೀಸ್ ಕಸ್ಟಡಿ ಡೆತ್ನಿಂದ ಫುಲ್ ಕೋಪ ಮಾಡ್ಕೊಂಡಿದ್ರು. ಅದೇ ಕೋಪದಲ್ಲಿ ಮಮತಾ ಬ್ಯಾನರ್ಜಿಯವರ ಬೆಂಗಾವಲು ಪಡೆಯ ಮೇಲೆ ದಾಳಿ ನಡೆದಿದೆ. ಈ ಭೀಕರ ದಾಳಿಯ ನಂತರ ಮಮತಾ ಬ್ಯಾನರ್ಜಿ ಫುಲ್ ಸಿಟ್ ಮಾಡ್ಕೊಂಡಿದ್ದಾರೆ. ತಮ್ಮ ಮೇಲಾದ ಈ ಅಟ್ಯಾಕ್ ಬಗ್ಗೆ ಮಾತಾಡಿದ ಅವರು ಪೊಲೀಸರು ಮತ್ತು ಅಪೋಸಿಷನ್ ವಿರುದ್ಧ ಸಖತ್ ಕಿಡಿಕಾರಿದ್ದಾರೆ. ಮಮತಾ ಬ್ಯಾನರ್ಜಿ ಮಾತನಾಡಿ, ಸಮಾಜಘಾತುಕ ಶಕ್ತಿಗಳು ಪೊಲೀಸರ ಕಣ್ಣೆದುರೇ ನನ್ನ ಕಾರಿನ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೆದಿದ್ದಾರೆ. ದೇವರಿಗೆ ಧನ್ಯವಾದ, ನನ್ನ ಕಾರಿನ ವಿಂಡೋ ಗ್ಲಾಸ್ಗಳು ಕ್ಲೋಸ್ ಆಗಿದ್ವು. ಒಂದು ವೇಳೆ ಕಿಟಕಿ ಗಾಜು ಓಪನ್ ಇದ್ದಿದ್ರೆ ಕಲ್ಲು ತಗಲಿ ನನ್ನ ತಲೆ ಸಿಡಿದೋಗ್ತಾ ಇತ್ತು. ನಾವೆಲ್ಲರೂ ಪ್ರಾಣ ಕಳೆದುಕೊಳ್ಳುವಷ್ಟು ಭೀಕರ ಅಪಾಯ ಇತ್ತು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸದ ಅವರು ಪೊಲೀಸರ ರೋಲ್ ಬಗ್ಗೆನೂ ಕ್ವಶನ್ ಮಾಡಿದ್ದಾರೆ. ಪೊಲೀಸರು ಅಲ್ಲಿ ಬರೀ ಮೂಕ ಪ್ರೇಕ್ಷಕರಾಗಿ ನಿಂತ್ಕೊಂಡು BJPಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ನನ್ನ ಇಡೀ ಪೊಲಿಟಿಕಲ್ ಕೆರಿಯರ್ನಲ್ಲಿ ಇಂತಹ ದಾಳಿಯನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಇದು ನನ್ನನ್ನು ಮುಗಿಸೋದಕ್ಕೆ ನಡೆದ ಸುಸಂಘಟಿತ ಸಂಚು ಅಂತ ಮಮತಾ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ. पुलिस का सामने में आके हमको इतना गाड़ी को अटैक किया. अगर हम गाड़ी का कांच शीशा खुला रखता तो हमारा माथा फाट जाता, हम लोग सब मर जाता. ऐसा पुलिस का सामने में हुआ. हम कभी ऐसा हमला नहीं देखा. पुलिस क्या कर रहा है? इतना पुलिस BJP को प्रोटेक्शन दे रहा है. ಮಮತಾ ಬ್ಯಾನರ್ಜಿ ಅವರ ಈ ಸ್ಟೇಟ್ಮೆಂಟ್ ಬೆನ್ನಲ್ಲೇ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ರೊಚ್ಚಿಗೆದ್ದಿದ್ದಾರೆ.
TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಈ ಇನ್ಸಿಡೆಂಟನ್ನು ಸುಸಂಘಟಿತ ಕೊಲೆ ಯತ್ನ ಅಂತ ಬಣ್ಣಿಸಿದ್ದಾರೆ. ಕಲ್ಯಾಣ್ ಬ್ಯಾನರ್ಜಿ ನೇರವಾಗಿ BJP ಮೇಲೆ ಫಿಂಗರ್ ಪಾಯಿಂಟ್ ಮಾಡಿ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಪ್ರಾಣತಿಗೆ ಉದ್ದೇಶದಿಂದಾನೇ BJP ಕಾರ್ಯಕರ್ತರು ಪ್ಲಾನ್ ಮಾಡಿ ದೊಡ್ಡ ಕಲ್ಲುಗಳನ್ನು ಎಸೆದಿದ್ದಾರೆ. CM ಸುವೇಂದು ಅಧಿಕಾರಿ ಅವರ ಡೈರೆಕ್ಷನ್ ಮತ್ತು ಸೂಚನೆಯಂತೆ ಈ ಅಟ್ಯಾಕ್ ನಡೆದಿದೆ. ಅಲ್ಲಿ ಪೊಲೀಸರು ಕೇವಲ ಪ್ರೇಕ್ಷಕರಾಗಿ ನಿಂತ್ಕೊಂಡಿದ್ರು ಅಂತ ಕಲ್ಯಾಣ್ ಬ್ಯಾನರ್ಜಿ ಗಂಭೀರ ಆರೋಪ ಮಾಡಿದ್ದಾರೆ. TMC ಪ್ರಕಾರ ಇದು ಸಾರ್ವಜನಿಕರ ಪ್ರತಿಭಟನೆಯಲ್ಲ, ಬದಲಾಗಿ BJPಯವರು ಪ್ಲ್ಯಾನ್ ಮಾಡಿ ಮಾಡಿಸಿರೋ ಪೊಲಿಟಿಕಲ್ ಅಟ್ಯಾಕು. ಒಂದು ಕಡೆ TMC ಈ ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ BJP ನಾಯಕರು ಈ ಅಟ್ಯಾಕನ್ನು ಖಂಡನೆ ಮಾಡಿದ್ದಾರೆ. ಜೊತೆಗೆ TMC ಮಾಡಿರೋ ಆರೋಪಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ರಾಜ್ಯ BJP ಅಧ್ಯಕ್ಷ ಶಮೀಕ್ ಭಟ್ಟಾಚಾರ್ಯ ಮತ್ತು ಹಿರಿಯ ನಾಯಕಿ ಅಗ್ನಿಮಿತ್ರ ಪೌಲ್ ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ರಾಜಕೀಯ ವೈಷಮ್ಯಕ್ಕಾಗಿ ಕಲ್ಲು ತೂರೋದು, ಕೆಸರೆಸೋದು ಅಥವಾ ಚಪ್ಪಲಿ ಎಸೆಯೋದನ್ನು BJP ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ. ಇಂತಹ ಘಟನೆಗಳು ಪಶ್ಚಿಮ ಬಂಗಾಳದ ಗೌರವಕ್ಕೆ ಧಕ್ಕೆ ತರ್ತವೆ ಅಂತ ಹೇಳಿದ್ದಾರೆ. ಜೊತೆಗೆ BJPಗೂ ಈ ದಾಳಿಗೂ ಯಾವುದೇ ಲಿಂಕ್ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದು BJP ಮಾಡಿರೋ ದಾಳಿಯಲ್ಲ, ಇದು ಸಾರ್ವಜನಿಕರ ಮತ್ತು TMC ನಡುವಿನ ಆಕ್ರೋಶ. ಪೊಲೀಸ್ ಕಸ್ಟಡಿಯಲ್ಲಿ TMC ಕಾರ್ಯಕರ್ತ ತೀರಿ ಹೋದಾಗ ಜನರ ಆಕ್ರೋಶ ಹೊರಗೆ ಬಂದಿದೆ. ಪೊಲೀಸರು ಈ ಇನ್ಸಿಡೆಂಟ್ ಬಗ್ಗೆ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪಿತಸ್ಥರ ವಿರುದ್ಧ ತಕ್ಷಣ ಕಠಿಣ ಆ್ಯಕ್ಷನ್ ತಗೊಳ್ಬೇಕು ಅಂತ BJPಯವರೇ, ಆಡಳಿತಾರೂಢ BJP ಪಕ್ಷದವರೇ ಡಿಮ್ಯಾಂಡ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಈಗ ಸಿಚುವೇಶನ್ ತುಂಬ ಹೀಟ್ ಆಗಿದೆ. ಒಂದು ಕಡೆ ಪೊಲೀಸ್ ಕಸ್ಟಡಿ ಡೆತ್ನಿಂದ ಸಾರ್ವಜನಿಕರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಕಂಗಾಲಾಗಿದ್ದರೆ, ಇನ್ನೊಂದು ಕಡೆ ಮಾಜಿ CM ಕಾರಿನ ಮೇಲೇ ಅಟ್ಯಾಕ್ ಆಗಿರೋದು ಇಡೀ ದೇಶದಲ್ಲೇ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. TMC ಇದನ್ನು BJPಯ ಕೊಲೆ ಯತ್ನ ಅಂತ ಹೇಳ್ತಾ ಇದ್ದರೆ, BJP ಇದನ್ನು ಸಾರ್ವಜನಿಕರ ಆಕ್ರೋಶ ಅಂತ ಹೇಳ್ತಾ ಇದೆ. ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೊಲೀಸ್ ಕಸ್ಟಡಿ ಡೆತ್ಗೆ ಯಾರು ಹೊಣೆ ಆಗ್ತಾರೆ? ಮಮತಾ ಬ್ಯಾನರ್ಜಿಯವರ ಕಾರಿನ ಮೇಲಾದ ಈ ದಾಳಿಯ ಹಿಂದೆ ಯಾರಿದ್ದಾರೆ ಅಂತ ನಿಮ್ಗೇನು ಅನಿಸುತ್ತೆ? ನಿಮ್ಮ ಥಾಟ್ಸನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇಂಪಾರ್ಟೆಂಟ್ ನ್ಯೂಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.